ನಮಸ್ಕಾರ ವೀಕ್ಷಕರೇ. ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ನೀಡಿದ್ದಾರೆ. ಆದರೆ ಭಾರತದ ಶಿಕ್ಷಣ ಕ್ಷೇತ್ರದಲ್ಲಿ ಕಳೆದ ಕೆಲವು ವರ್ಷಗಳಲ್ಲಿ ಹಲವು ಮಹತ್ವದ ಬದಲಾವಣೆಗಳು ನಡೆದಿವೆ. ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರ ಅವಧಿಯಲ್ಲಿ ಜಾರಿಯಾದ ಪ್ರಮುಖ ಶಿಕ್ಷಣ ಸುಧಾರಣೆಗಳು ಇಲ್ಲಿವೆ. ಮೊದಲನೆಯದಾಗಿ, ಹೊಸ NCERT ಪಠ್ಯಪುಸ್ತಕಗಳಲ್ಲಿ ಭಾರತೀಯ ಜ್ಞಾನ ಪರಂಪರೆ, ಸಂಸ್ಕೃತಿ, ಯೋಗ ಹಾಗೂ ಸಂವಿಧಾನದ ಮೌಲ್ಯಗಳಿಗೆ ಹೆಚ್ಚಿನ ಆದ್ಯತೆ ನೀಡಲಾಯಿತು. ಕೆಲವು ಅಧ್ಯಾಯಗಳಲ್ಲಿ ಪರಿಷ್ಕರಣೆಗಳನ್ನು ಮಾಡಲಾಯಿತು. ಎರಡನೆಯದಾಗಿ, ರಾಷ್ಟ್ರೀಯ ಶಿಕ್ಷಣ ನೀತಿ 2020 ಅಂದರೆ NEP 2020 ಹಂತ ಹಂತವಾಗಿ ದೇಶದಾದ್ಯಂತ ಜಾರಿಗೆ ತರಲಾಯಿತು. ಇದರ ಭಾಗವಾಗಿ ಹೊಸ ಪಠ್ಯಕ್ರಮ, ಹೊಸ ಬೋಧನಾ ವಿಧಾನ ಹಾಗೂ ಹೊಸ ಮೌಲ್ಯಮಾಪನ ವ್ಯವಸ್ಥೆಗೆ ಒತ್ತು ನೀಡಲಾಯಿತು. ಮೂರನೆಯದಾಗಿ, ಹಳೆಯ 10+2 ಶಿಕ್ಷಣ ಪದ್ಧತಿಯ ಬದಲಿಗೆ 5+3+3+4 ಶಿಕ್ಷಣ ಮಾದರಿಯನ್ನು ಪರಿಚಯಿಸಲಾಯಿತು. ಇದರ ಮೂಲಕ ಪ್ರೀ-ಸ್ಕೂಲ್ ಶಿಕ್ಷಣವನ್ನು ಅಧಿಕೃತ ಶಿಕ್ಷಣ ವ್ಯವಸ್ಥೆಯ ಭಾಗವನ್ನಾಗಿ ಮಾಡಲಾಯಿತು. ನಾಲ್ಕನೆಯದಾಗಿ, ಕೇವಲ ಕಂಠಪಾಠಕ್ಕೆ ಒತ್ತು ನೀಡುವ ಬದಲು ಅರ್ಥ ಮಾಡಿಕೊಳ್ಳುವಿಕೆ, ತಾರ್ಕಿಕ ಚಿಂತನೆ ಮತ್ತು ಸಮಸ್ಯೆ ಪರಿಹರಿಸುವ ಸಾಮರ್ಥ್ಯಕ್ಕೆ ಹೆಚ್ಚಿನ ಮಹತ್ವ ನೀಡಲಾಯಿತು. ಐದನೆಯದಾಗಿ, 6ನೇ ತರಗತಿಯಿಂದಲೇ ಕೋಡಿಂಗ್, ವೊಕೇಶನಲ್ ಟ್ರೈನಿಂಗ್, ಡಿಜಿಟಲ್ ಸ್ಕಿಲ್ಸ್ ಹಾಗೂ ಇಂಟರ್ನ್ಶಿಪ್ ಸೇರಿದಂತೆ ಕೌಶಲ್ಯಾಧಾರಿತ ಶಿಕ್ಷಣವನ್ನು ಪರಿಚಯಿಸುವ ಪ್ರಯತ್ನ ಆರಂಭಿಸಲಾಯಿತು. ಆರನೆಯದಾಗಿ, ದೇಶದಾದ್ಯಂತ 14,500ಕ್ಕೂ ಹೆಚ್ಚು PMಶ್ರೀ ಶಾಲೆಗಳನ್ನು ಅಭಿವೃದ್ಧಿಪಡಿಸುವ ಯೋಜನೆ ಪ್ರಾರಂಭವಾಯಿತು. ಈ ಶಾಲೆಗಳಲ್ಲಿ ರಾಷ್ಟ್ರೀಯ ಶಿಕ್ಷಣ ನೀತಿಯ ಪ್ರಮುಖ ಅಂಶಗಳನ್ನು ಜಾರಿಗೊಳಿಸುವ ಗುರಿ ಹೊಂದಲಾಯಿತು. ಏಳನೆಯದಾಗಿ, ಅಕಾಡೆಮಿಕ್ ಬ್ಯಾಂಕ್ ಆಫ್ ಕ್ರೆಡಿಟ್ಸ್ ವ್ಯವಸ್ಥೆ ಪರಿಚಯಿಸಲಾಯಿತು. ವಿದ್ಯಾರ್ಥಿಗಳು ಇದನ್ನು ಮಧ್ಯದಲ್ಲಿ ನಿಲ್ಲಿಸಿದರೂ ಗಳಿಸಿದ ಕ್ರೆಡಿಟ್ಗಳನ್ನು ಉಳಿಸಿಕೊಂಡು ನಂತರ ಅದೇ ಹಂತದಿಂದ ಮುಂದುವರಿಯುವ ಅವಕಾಶ ಕಲ್ಪಿಸಿಕೊಡಲಾಯಿತು. ಎಂಟನೆಯದಾಗಿ, ಮಲ್ಟಿಪಲ್ ಎಂಟ್ರಿ ಮತ್ತು ಎಕ್ಸಿಟ್ ವ್ಯವಸ್ಥೆ ಜಾರಿಯಾಯಿತು. 1 ವರ್ಷದ ಬಳಿಕ ಪ್ರಮಾಣಪತ್ರ, 2 ವರ್ಷದ ಬಳಿಕ ಡಿಪ್ಲೊಮಾ, 3 ವರ್ಷದ ಬಳಿಕ ಪದವಿ ಹಾಗೂ 4 ವರ್ಷದ ಬಳಿಕ ಸಂಶೋಧನಾ ಆಧಾರಿತ ಪದವಿ ಪಡೆಯುವ ಅವಕಾಶವನ್ನು ಕಲ್ಪಿಸಲಾಯಿತು. 9ನೆಯದಾಗಿ, ನಿಪುಣ್ ಭಾರತ್ ಅಭಿಯಾನದ ಮೂಲಕ 3ನೇ ತರಗತಿ ಮುಗಿಯುವ ವೇಳೆಗೆ ಪ್ರತಿಯೊಬ್ಬ ಮಗುವಿಗೂ ಓದು, ಬರಹ ಹಾಗೂ ಮೂಲಭೂತ ಗಣಿತ ಕೌಶಲ್ಯವನ್ನು ಖಚಿತಪಡಿಸುವ ಗುರಿ ಹೊಂದಲಾಯಿತು. ಇನ್ನು ಕೊನೆಯದಾಗಿ 10ನೆಯದಾಗಿ, ಅಪರ್ ID ವ್ಯವಸ್ಥೆ ಪರಿಚಯಿಸಲಾಯಿತು. ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಡಿಜಿಟಲ್ ಅಕಾಡೆಮಿಕ್ ID ನೀಡಿ ಶಾಲಾ, ಕಾಲೇಜು ಅಂಕಪಟ್ಟಿ ಹಾಗೂ ಶೈಕ್ಷಣಿಕ ದಾಖಲೆಗಳನ್ನು ಒಂದೇ ವ್ಯವಸ್ಥೆಯಲ್ಲಿ ಸಂಗ್ರಹಿಸುವ ವ್ಯವಸ್ಥೆ ರೂಪಿಸಲಾಯಿತು. ಇವು ಧರ್ಮೇಂದ್ರ ಪ್ರಧಾನ್ ಅವರ ಶಿಕ್ಷಣ ಸಚಿವರಾಗಿ ಜಾರಿಗೊಳಿಸಲಾದ ಪ್ರಮುಖ ಶಿಕ್ಷಣ ಸುಧಾರಣೆಗಳು. ಈ ಸುಧಾರಣೆಗಳ ಬಗ್ಗೆ ಕೆಲವರು ಮೆಚ್ಚುಗೆ ವ್ಯಕ್ತಪಡಿಸಿದರೆ ಇನ್ನು ಕೆಲವರು ಟೀಕೆ ಮಾಡಿದ್ದಾರೆ. ನಿಮ್ಮ ಅಭಿಪ್ರಾಯವೇನು? ಕಾಮೆಂಟ್ನಲ್ಲಿ ತಿಳಿಸಿ. ಭಾರತ್ ಮಾತಾ ಕಿ ಜೈ.